ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡ ಹಗಲೇ ಮಚ್ಚು ಲಾಂಗುಗಳು ಝಳಪಿಸಿದವು. ಆರ್ಎಸ್ಎಸ್ ಕಾರ್ಯಕರ್ತನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಹೀಗಾಗಿ ಬೆಂಗಳೂರಿನ ಪೂರ್ವ ವಿಭಾಗದಲ್ಲಿ ಪೊಲೀಸರ ಸರ್ಪಗಾವಲು. ರುದ್ರೇಶರಿಗೆ ನಿಜಕ್ಕೂ ಕೂಡ ರಾಜಕೀಯ ನಂಟಿತ್ತ? ಖಾಸಗಿ ವ್ಯವಹಾರವೇ ಇವರ ಕೊಲೆಗೆ ಕಾರಣ ಆಯ್ತಾ? ಹಾಗಾದ್ರೆ ಇವತ್ತು ನಡೆದಿದ್ದೇನು ನೋಡಿ ಈ ರಿಪೋರ್ಟ್. ಹಾಡ ಹಗಲೇ ಆರ್ಎಸ್ಎಸ್ ಕಾರ್ಯಕರ್ತನ ಕಗ್ಗೊಲೆ. ಬೆಂಗಳೂರಿನ ನಡು ರಸ್ತೆಯಲ್ಲೇ ನಡೀತು ರಕ್ತದೋಕುಳಿ. ಭಾನುವಾರ ಬಂದ್ರೆ ಸಾಕು ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನ ನಡೆಸ್ತಾರೆ. ಇವತ್ತು ಅದೇ ರೀತಿ ಪಥಸಂಚಲನ ಮುಗಿಸಿ ಬೈಕ್ ನಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಮನೆಗೆ ಹೋಗ್ತಾ ಇದ್ರು. ಅದೆಲ್ಲಿದ್ರೋ ಗೊತ್ತಿಲ್ಲ. ಬೈಕ್ ನಲ್ಲಿ ಬಂದ 4 ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಮನ ಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ನಡೆದ ಈ ಕೊಲೆಗೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ನ ಕಾಮರಾಜ ರಸ್ತೆಯಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ಒಂದು 30 ಅಥವಾ 35 ವಯಸ್ಸು ಒಬ್ಬರಿಗೆ ಸ್ಟ್ಯಾಬ್ ಆಗಿ ಮೃತಪಟ್ಟಿದ್ದಾರೆ. ವೈಯಕ್ತಿಕವಾದ ಒಂದು ಕಾರಣದಿಂದ ಈ ರೀತಿ ಆಗಿರಬಹುದು ಅಂತ ಹೇಳಿ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಜನರೇಟ್ ಆಗಿದೆ. ಕುಲಕುಶವಾಗಿ ಪರಿಶೀಲನೆ ಮಾಡಿ ಅವರನ್ನು ಪತ್ತೆ ಮಾಡಲು ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಇದ್ದೇವೆ. ಕಾಮರಾಜ ರೋಡ್ ನಲ್ಲಿ ಅಘೋಷಿತ ಬಂದ್. ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಕೊಲೆ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದ್ದಂತೆ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಮನೆ ಸೇರಿದ್ರು. ಕೆಲವು ಕಿಡಿಗೇಡಿಗಳು ವಾಹನಗಳ ಮೇಲೆ ಕಲ್ಲು ತೂರಿದ್ರು, ಪ್ರತಿಭಟನೆ ಮಾಡಿದ್ರು. ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಒಂದು ರೀತಿ ಅಘೋಷಿತ ಬಂದ್ ನಿರ್ಮಾಣವಾಯಿತು. ಸರ್ಕಾರದ ಕುಮ್ಮಕ್ಕು ಅಂತ ದೂರಿದ ಬಿಜೆಪಿ. ಸಾವಲ್ಲೂ ಶುರುವಾಯಿತು ರಾಜಕೀಯ. ಮತ್ತೊಂದು ಕಡೆ ಬಿಜೆಪಿ ಮುಖಂಡರಾದ ಸಂಸದ ಪಿಸಿ ಮೋಹನ್, ಆರ್ ಅಶೋಕ್, ಮಾಜಿ ಶಾಸಕ ರಾಮಚಂದ್ರಪ್ಪ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ಬಂದು ಆರೋಪಿಗಳನ್ನ ಬಂಧಿಸುವಂತೆ ಪೊಲೀಸರ ಮೇಲೆ ಒತ್ತಡ ಹೇರಿದ್ರು. ಇಷ್ಟೆಲ್ಲ ಆದ್ಮೇಲೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಕೂಡ ಸ್ಥಳಕ್ಕೆ ಬಂದ್ರು. ಸರ್ಕಾರವೇ ಇದಕ್ಕೆಲ್ಲ ಕುಮ್ಮಕ್ಕು ನೀಡುತ್ತಿದೆ, ಗೃಹ ಸಚಿವರ ವೈಫಲ್ಯವೇ ಇದಕ್ಕೆಲ್ಲ ಕಾರಣ. ನಮ್ಮ ತಾಳ್ಮೆಯನ್ನ ಕೆಣಕಬೇಡಿ, ನಾವು ಬೀದಿಗಿಳಿದ್ರೆ ನಾವೇನು ಅನ್ನೋದನ್ನ ತೋರಿಸ್ಬೇಕಾಗತ್ತೆ ಅಂತ ಸಾವಿಗೆ ರಾಜಕೀಯದ ಟಚ್ ಕೊಟ್ರು. ಇವತ್ತು ಇದೊಂದು ರಾಜಕೀಯದ ಹತ್ಯೆ ಅಂತ ನಮ್ಗೆ ಮಾಹಿತಿ ಇದೆ. ಯಾವುದೇ ರೀತಿ ಕುಟುಂಬದ ಮನುಷ್ಯ ಇಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೊಂದು ರಾಜಕೀಯದ ಕಗ್ಗೊಲೆ. ಇದನ್ನ ನಾವು ರಾಜಕೀಯವಾಗಿ ಫೇಸ್ ಮಾಡ್ತೀರಿ. ರುದ್ರೇಶ್ ಕೊಲೆ ಒಂದೇ ಅಲ್ಲ, ಪ್ರತಿಯೊಂದು ಕೊಲೆನೂ ಕೂಡ ನೋಡಿ. ಆದ್ರೆ ಹಿಂದೆ ಇರುವಂತವ್ರು ಯಾರು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ 2011ರಲ್ಲಿ ಕ್ಯಾಟ್ಮಾರ್ನಲ್ಲಿ ಗಲಾಟೆ ಅಂತ ಮೈಸೂರಿನಲ್ಲಾಗಿತ್ತು. ಸಿದ್ದರಾಮಯ್ಯನವರು ಎಂತಹ ಒಂದು ಘನಕಾರ್ಯವನ್ನು ಮಾಡಿದ್ರು ಅಂತ ಹೇಳಿದ್ರೆ ಏಕಾಏಕಿ ಕೇಸನ್ನು ವಾಪಸ್ ತಗೊಂಡು. ಕೊಲೆಗೆ ಕಾರಣ ಹಳೆ ದ್ವೇಷನ, ಹಣಕಾಸಿನ ವ್ಯವಹಾರನ? ಕೊಲೆಯಾದ ರುದ್ರೇಶ್ ಆರ್ಎಸ್ಎಸ್ ಕಾರ್ಯಕರ್ತ ಅಷ್ಟೇ ಅಲ್ಲ, ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದ ವ್ಯಕ್ತಿ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ರು. ಇತ್ತೀಚೆಗೆ ಹಣಕಾಸಿನ ವಿಷಯದಲ್ಲಿ ಕೆಲವರ ಜೊತೆ ಜಗಳ ಆಗಿ ಪ್ರಕರಣ ಪೊಲೀಸ್ ಠಾಣೆಗೂ ಹೋಗಿತ್ತು ಅಂತ ಗೊತ್ತಾಗಿದೆ. ಗಲಾಟೆ ಭಯದಲ್ಲಿ ಮರಣೋತ್ತರ ಪರೀಕ್ಷೆ ಮುಂದಕ್ಕೆ. ಕೊಲೆಯಾದ ರುದ್ರೇಶ್ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದು ನಾಳೆ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವ ಸಾಧ್ಯತೆ ಇದ್ದು ಬಿಗಿ ಭದ್ರತೆ ಮಾಡಲಾಗಿದೆ. ಆರೋಪಿಗಳನ್ನ ಬಂಧಿಸಲು ವಿಶೇಷ ತಂಡಗಳನ್ನ ನಗರ ಪೊಲೀಸ್ ಆಯುಕ್ತ ಮೇಘರಿಕ್ ರಚನೆ ಮಾಡಿದ್ದಾರೆ. ರುದ್ರೇಶ್ ಕೊಲೆ ಪ್ರಕರಣ ನಾಳೆ ಮತ್ತಷ್ಟು ಕಾವೇರು ಸಾಧ್ಯತೆ ಇದೆ. ಯಾಕಂದ್ರೆ ಮೈಸೂರಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತನ ಹತ್ಯೆ ಆದಾಗಲೂ ಬಿಜೆಪಿಯವರು ರಾಜಕೀಯ ಲಾಭ ಪಡೆದಿದ್ರು ಅನ್ನೋದನ್ನ ಮರೆಯೋ ಹಾಗಿಲ್ಲ. ಉಮೇಶ್ ಚೊಕ್ಕನಹಳ್ಳಿ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಭಯೋತ್ಪಾದನೆಯ ವಿರುದ್ಧ ವಿಶ್ವದ ಅಗ್ರ ರಾಷ್ಟ್ರಗಳು ಒಗ್ಗಟ್ಟಿನ ಮಂತ್ರ ಜಪಿಸಿವೆ. ಗೋವಾದಲ್ಲಿ ನಡೆದ ಬ್ರಿಕ್ಸ್ ಸಮಾವೇಶದಲ್ಲಿ ಭಾರತದ ಹೋರಾಟಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಹಾಗಾದ್ರೆ ಬ್ರಿಕ್ಸ್ ಸಮಾವೇಶದಲ್ಲಿ ಏನೆಲ್ಲ ಚರ್ಚೆ ನಡೆಯಿತು ಮತ್ತು ವಿಶ್ವದ ಅಗ್ರಗಣ್ಯ ನಾಯಕರು ಏನ್ ಹೇಳಿದ್ರು, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭಯೋತ್ಪಾದನೆ ವಿರುದ್ಧ ಪಂಚರಾಷ್ಟ್ರಗಳ ರಣಕಹಳೆ. ಬ್ರಿಕ್ಸ್ ರಾಷ್ಟ್ರ ನಾಯಕರಿಂದ ಪಾಕಿಸ್ತಾನಕ್ಕೆ ಎಚ್ಚರಿಕೆ. ಗೋವಾದ ಕಡಲ ತೀರದಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆ ಇವತ್ತು ಕೊನೆಯಾಗಿದೆ. ಈ ಸಮಾವೇಶದಲ್ಲಿ ಎಲ್ಲಾ ರಾಷ್ಟ್ರಗಳು ಭಯೋತ್ಪಾದನೆ ವಿರುದ್ಧ ತಮ್ಮದೇ ರೀತಿಯಲ್ಲಿ ರಣಕಹಳೆಯನ್ನ ಮೊಳಗಿಸಿವೆ. ಭಾರತದ ಉಗ್ರ ನಿಗ್ರಹ ಆಲೋಚನೆಗೆ ಎಲ್ಲಾ ನಾಯಕರು ಬೆಂಬಲವನ್ನ ಸೂಚಿಸಿದ್ದು ಭಯೋತ್ಪಾದನೆ ವಿರುದ್ಧ ನಿರ್ಣಯ ಅಂಗೀಕರಿಸಿದ್ದಾವೆ. ನಮ್ಮ ನೆರೆ ರಾಷ್ಟ್ರ ಭಯೋತ್ಪಾದನೆಯ ಮಾತೃಭೂಮಿ. ಪಾಕಿಸ್ತಾನಕ್ಕೆ ಮಾತಲ್ಲೇ ತಿವಿದಿರುವ ಪ್ರಧಾನಿ ಮೋದಿ. ಭಯೋತ್ಪಾದನೆ ಒಂದು ಮನಸ್ಥಿತಿ. ಈ ಮನಸ್ಥಿತಿ ಹೊಂದಿರುವವರ ವಿರುದ್ಧ ಹೋರಾಡಬೇಕು ಎಂದಂತ ನರೇಂದ್ರ ಮೋದಿ ನಮ್ಮ ನೆರೆ ರಾಷ್ಟ್ರ ಭಯೋತ್ಪಾದನೆಯ ಮಾತೃಭೂಮಿ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ರವಾನಿಸಿದ್ರು.
ಪಾಕಿಸ್ತಾನಕ್ಕೆ ಸದಾ ಸಹಕಾರ ನೀಡುವಂತ ಚೀನಾಗೂ ಟಾಂಗ್ ಕೊಟ್ಟಂತ ಮೋದಿ ಭಯೋತ್ಪಾದನೆ ಬಗ್ಗೆ ದ್ವಂದ್ವ ನಿಲುವು ಸರಿಯಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ರಷ್ಯಾ ಯುದ್ಧ ವಿಮಾನ ನೀಡಲ್ಲ. ಬ್ರಿಕ್ಸ್ ಸಭೆಯಲ್ಲಿ ಪುಟಿನ್ ಪ್ರಚಂಡ ನಿರ್ಧಾರ. ನಿನ್ನೆಯಷ್ಟೇ ಪಾಕಿಸ್ತಾನ ವಿರುದ್ಧ ಗುಡುಗಿದ್ದ ರಷ್ಯಾ ಪ್ರಧಾನಿ ವ್ಲಾದಿಮಿರ್ ಪುಟಿನ್ ಪಾಕಿಸ್ತಾನಕ್ಕೆ ರಷ್ಯಾ ಯುದ್ಧ ವಿಮಾನಗಳನ್ನ ಪೂರೈಸಲ್ಲ ಅಂತ ಗಟ್ಟಿ ನಿರ್ಧಾರವನ್ನ ಪ್ರಕಟಿಸಿದ್ರು. ರಷ್ಯಾ ಯಾವತ್ತೂ ಪಾಕಿಸ್ತಾನ ಪರವಾಗಿ ಇರಲ್ಲ ಅಂದ್ರು. ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಜಕೋಬ್ ಜುಮಾ, ಬ್ರೆಜಿಲ್ ಅಧ್ಯಕ್ಷ ಮೈಕಲ್ ಟೀಮರ್ ಭಯೋತ್ಪಾದನೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಚೀನಾ ಅಧ್ಯಕ್ಷ ಕ್ರಿ ಜಿನ್ಪಿಂಗ್ ಟೆರರಿಸಂ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ. ಇದೆಲ್ಲದರ ಮಧ್ಯೆ ಹವಾಮಾನ ವೈಪರೀತ್ಯ, ಆರ್ಥಿಕ ಅಭಿವೃದ್ಧಿ, ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ವ್ಯಾಪಾರ ವಹಿವಾಟುಗಳ ಬಗ್ಗೆ ಕೂಡ ಚರ್ಚೆಗಳು, ಒಪ್ಪಂದಗಳು ಜರುಗಿದ್ವು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಒಂದು ಕಡೆ ಭಯೋತ್ಪಾದನೆಯ ವಿರುದ್ಧ ಬ್ರಿಕ್ಸ್ ಸಭೆಯಲ್ಲಿ ಪ್ರಧಾನಿ ಮೋದಿ ಗುಡುಕ್ತಾ ಇದ್ರೆ, ಮತ್ತೊಂದು ಕಡೆ ಪಾಕ್ ಪ್ರಾಯೋಜಿತ ಉಗುಳು ಗುಂಡಿನ ಚಕಮಕಿ ನಡೀತಾ ಇದೆ. ಕಾವೇರಿ ಕೊಳ್ಳದಲ್ಲಿ ಅಧ್ಯಯನ ನಡೆಸಿದ ಝಾ ನೇತೃತ್ವದ ಕೇಂದ್ರದ ಅಧ್ಯಯನದ ತಂಡ ನಾಳೆ ಸುಪ್ರೀಂ ಕೋರ್ಟ್ಗೆ ತನ್ನ ವರದಿಯನ್ನ ಸಲ್ಲಿಸಲಿದೆ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಅಧ್ಯಯನ ನಡೆಸಿದ ಈ ಝಾ ನೇತೃತ್ವದ ತಂಡ ವರದಿಯನ್ನ ಈಗಾಗಲೇ ಸಿದ್ಧಪಡಿಸಿದೆ. ಆದರೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಸುಪ್ರೀಂ ಕೋರ್ಟ್ಗೆ ತನ್ನ ವರದಿಯನ್ನ ಕೊಡಲಿದೆ. ಸುಪ್ರೀಂ ಕೋರ್ಟ್ಗೆ ನಾಳೆ ಕಾವೇರಿ ಟೀಮ್ ರಿಪೋರ್ಟ್. ಏನಿರುತ್ತೆ ಜಿಎಸ್ ಝಾ ಟೀಮ್ ವರದಿಯಲ್ಲಿ? ಕರ್ನಾಟಕಕ್ಕೆ, ಅದರಲ್ಲೂ ಕೂಡ ಕಾವೇರಿ ಕೊಳ್ಳದ ಜನರಿಗೆ ನಾಳೆ ಮತ್ತೊಂದು ಅಗ್ನಿ ಪರೀಕ್ಷೆ. ಕರ್ನಾಟಕ ಹಾಗೂ ತಮಿಳುನಾಡಿನ ಕಾವೇರಿ ಕೊಳ್ಳದಲ್ಲಿ ನೀರಿನ ಲಭ್ಯತೆ, ಬರ ಪರಿಸ್ಥಿತಿ, ಬೆಳೆ ನಷ್ಟ ಹಾಗೂ ಅನ್ನದಾತರ ಸರಣಿ ಆತ್ಮಹತ್ಯೆ ಬಗ್ಗೆ ಅಧ್ಯಯನ ನಡೆಸಿರುವಂತಹ ತಾಂತ್ರಿಕ ಉನ್ನತಾಧಿಕಾರಿಗಳ ತಂಡದ ಅಧ್ಯಕ್ಷ ಜಿಎಸ್ ಝಾ ನೇತೃತ್ವದ ತಂಡ ನಾಳೆ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಿದೆ. 2 ದಿನ ಕಾವೇರಿ ಕೊಳ್ಳದಲ್ಲಿ ಅಧ್ಯಯನ ನಡೆಸಿರುವಂತಹ ಝಾ ನೇತೃತ್ವದ ತಂಡ ಇಲ್ಲಿನ ಪರಿಸ್ಥಿತಿ ಕಂಡು ಮರಗಿತ್ತು. ನಿಮಗೆ ತುಂಬಾ ಕಷ್ಟ ಇದೆ, ನಿಮ್ಮ ಕಷ್ಟ ನಮಗೆ ಅರ್ಥ ಆಗಿದೆ, ನಿಮಗೆ ಕುಡಿಯೋಕೆ ನೀರಿಲ್ಲ ಅಂತ ಹೇಳಿತ್ತು. ನಿಮ್ಮ ಕಷ್ಟವನ್ನ ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ ಮುಂದೆ ಇಡುತ್ತೇವೆ ಅಂತ ಹೇಳಿತ್ತು. ಕೆಆರ್ಎಸ್, ಹೇಮಾವತಿ, ಕಬಿನಿ ಹಾಗೆ ಹಾರಂಗಿ ಜಲಾಶಯಗಳ ಹಾಗೂ ಜಲಾಶಯ ವ್ಯಾಪ್ತಿಯಲ್ಲಿ 2 ದಿನಗಳ ಕಾಲ ಅಧ್ಯಯನ ನಡೆಸಿ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಈ ವೇಳೆ ಕಾವೇರಿ ಕೊಳ್ಳದ ಜನ ಕೂಡ ಕಾವೇರಿ ಟೀಮ್ ಮುಂದೆ ತಮ್ಮ ಕಷ್ಟಗಳನ್ನ ಹಿಡ್ಕೊಂಡು ಅಳಲು ತೋಡ್ಕೊಂಡಿದ್ರು. मैंने देख लिया है, मैंने बहुत केयरफुली उसको नोट किया है. अब वो तो मुझे सुप्रीम कोर्ट को देना है ना, इसलिए आप थोड़ा सा इंतजार करिए. जब वो रिपोर्ट सबमिट हो जाएगा. ಇನ್ನು ತಮಿಳುನಾಡಿನ ಮೆಟ್ಟೂರು ಡ್ಯಾಂ, ಸೇಲಂ ಹಾಗೂ ಲೋಯರ್ ಭವಾನಿ ಡ್ಯಾಂ ಸುತ್ತಮುತ್ತ 14 ಮಂದಿ ಕೇಂದ್ರ ತಜ್ಞರ ತಂಡ ಅಧ್ಯಯನ ನಡೆಸಿ ವರದಿಯನ್ನ ಸಿದ್ಧಪಡಿಸಿದೆ. ಈ ವರದಿ ಕೂಡ ನಾಳೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಲಿದೆ. ತಮಿಳುನಾಡಿನಲ್ಲಿ ಅಧ್ಯಯನ ನಡೆಸಿದ್ದ ತಂಡ ಅಲ್ಲೂ ಕೂಡ ಕಷ್ಟ ಇದೆ ಅಂತ ಹೇಳಿತ್ತು. ಆದರೆ ಕರ್ನಾಟಕಕ್ಕೆ ಹೋಲಿಸಿದ್ದಲ್ಲಿ ಪರಿಸ್ಥಿತಿ ಇಲ್ಲಿಯಷ್ಟು ಭೀಕರವಾಗಿಲ್ಲ. ಒಟ್ಟಿನಲ್ಲಿ ನಾಳೆ ಕಾವೇರಿ ಟೀಮ್ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಿದೆ. ಆ ವರದಿಯಲ್ಲಿ ಏನಿರುತ್ತೆ ಅನ್ನೋದೇ ತುಂಬಾ ಕುತೂಹಲವಾಗಿದೆ. ಒಂದ್ ವೇಳೆ ರಿಪೋರ್ಟ್ನಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮತ್ತೊಮ್ಮೆ ಕಾವೇರಿ ಕೊಳ್ಳ ಕೊತ ಕುದಿಯೋದಂತೂ ನಿಜ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಇವತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ತಮ್ಮ ಪುತ್ರಿ ಐಶ್ವರ್ಯ ಜೊತೆಗೂಡಿ ಅಪೋಲೋ ಆಸ್ಪತ್ರೆಗೆ ಭೇಟಿ ಕೊಟ್ಟು ಜಯಲಲಿತಾ ಅವರ ಆರೋಗ್ಯ ವಿಚಾರಿಸಿದ್ರು. ಆದರೆ ಮೂಲಗಳ ಪ್ರಕಾರ ಜಯಲಲಿತಾ ಅವರನ್ನ ಮುಖಾಮುಖಿಯಾಗಿ ನೋಡಲು ರಜನಿಕಾಂತ್ಗೆ ಅವಕಾಶ ನೀಡಿಲ್ಲ ಅಂತ ಹೇಳಲಾಗ್ತಿದೆ. ಹೀಗಾಗಿ ಜಯಲಲಿತಾ ಆಪ್ತರ ಜೊತೆ ಹಾಗೂ ಅಪೋಲೋ ಆಸ್ಪತ್ರೆಯ ವೈದ್ಯರಿಂದ ರಜನಿಕಾಂತ್ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಶೀಘ್ರದಲ್ಲೇ ಜಯಲಲಿತಾ ಅವರನ್ನ ನೋಡಲು ಚೆನ್ನೈಗೆ ಭೇಟಿ ನೀಡಲಿದ್ದಾರೆ. ಕಳೆದ 24 ದಿನದಿಂದಲೂ ಜಯಲಲಿತಾ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡಿತಾ ಇದ್ದು, ಇದುವರೆಗೂ ಆರೋಗ್ಯದ ರಹಸ್ಯವನ್ನ ತಮಿಳುನಾಡು ಸರ್ಕಾರ ಬಿಟ್ಟುಕೊಟ್ಟಿಲ್ಲ. ಬೆಂಗಳೂರಿನ ಬೇಕರಿ ಸರ್ಕಲ್ನಿಂದ ಹೆಬ್ಬಾಳದವರೆಗೆ ನಿರ್ಮಿಸಲು ಉದ್ದೇಶಿಸಿರುವಂತಹ ಸ್ಟೀಲ್ ಬ್ರಿಡ್ಜ್ಗೆ ಬೆಂಗಳೂರಿಗರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇದು ಒಂದು ಮಹಾದೊರಡೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಪಾರದರ್ಶಕ ನೀತಿಯನ್ನು ಅನುಸರಿಸಿಲ್ಲ ಅನ್ನುವಂತಹ ಗೋಳು ಹಲವರಿಂದ ಕೇಳಿ ಬರ್ತಾ ಇದೆ. ಆದರೆ ಜನರ ಈ ವ್ಯಥೆಗೆ ಸರ್ಕಾರ ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಹಾಗಾದ್ರೆ ನಿಜಕ್ಕೂ ಇದು ಮಹಾದರೋಡೆನಾ ಅಥವಾ ಸರ್ಕಾರ ಏನಾದರೂ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಏನ್ ಹೇಳಿದ್ರು ಇವತ್ತಿನ ಪ್ರತಿಭಟನಾಕಾರರು? ನೋಡಿ ಈ ರಿಪೋರ್ಟ್. ಸ್ಟೀಲ್ ಬ್ರಿಡ್ಜ್ಗೆ ಬೆಂಗಳೂರು ಜನರ ವಿರೋಧ. ಕೋಟಿ ಕೋಟಿ ಲೂಟಿಗೆ ಇಳಿದಿದೆಯಾ ಸರ್ಕಾರ?
ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಇನ್ನಷ್ಟು ಜಗಮಗಿಸಲು ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ. ಅದೇನಂದ್ರೆ ಮೇಕ್ರಿ ಸರ್ಕಲ್ ನಿಂದ ಹೆಬ್ಬಾಳದ ತನಕ ಸ್ಟೀಲ್ ಬ್ರಿಡ್ಜ್ ಮಾಡಲು ಸರ್ಕಾರ ಮುಂದಾಗಿದೆ. 7 ಕಿಲೋಮೀಟರ್ ಉದ್ದದ ಈ ಬ್ರಿಡ್ಜ್ಗೆ ಮೊದಲು ಪ್ಲಾನ್ ಮಾಡಿದ್ದು 1350 ಕೋಟಿ ರೂಪಾಯಿ ವೆಚ್ಚದ್ದು. ಆದರೆ ಈಗ ಬರೋಬ್ಬರಿ 1802 ಕೋಟಿಗೆ ಪ್ಲಾನ್ ಮಾಡಲಾಗಿದೆ. ಸರ್ಕಾರದ ಈ ಮಹಾ ದರೋಡೆ ವಿರುದ್ಧ ಇವತ್ತು ಮಹಾ ಪ್ರತಿಭಟನೆಯೇ ನಡೆಯಿತು. ಸ್ಟೀಲ್ ಬ್ರಿಡ್ಜ್ ವಿರೋಧಿಸಿ ಸಿಟಿಜನ್ ಫೋರಂ ಬೆಳಿಗ್ಗೆಯಿಂದಲೇ ಚಾಲುಕ್ಯ ವೃತ್ತ, ಕಾವೇರಿ ಜಂಕ್ಷನ್, ಬಿಡಿಎ ಜಂಕ್ಷನ್, ಹೆಬ್ಬಾಳದ ಬಳಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದ್ರು. ಶಾಸಕ ಸುರೇಶ್ ಕುಮಾರ್, ಸಂಸದ ಪಿಸಿ ಮೋಹನ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಈ ವಿರೋಧದಲ್ಲಿ ನ್ಯಾಯ ಇದೆ. ಈ 1900 ಕೋಟಿ ರೂಪಾಯಿ ಕೊಟ್ಟು ಸ್ಟೀಲ್ ಬ್ರಿಡ್ಜ್ ಕಟ್ಟೋದಕ್ಕಿಂತ ಮುಂಚೆ ಪರ್ಯಾಯ ಮಾರ್ಗಗಳನ್ನ ನೋಡಬೇಕು. ಹಠಕ್ಕೆ ಬಿಡದಂಗೆ ಹಠಮಾರಿ ಧೋರಣೆ ಸರ್ಕಾರಕ್ಕೆ ಒಳ್ಳೇದಲ್ಲ. ಮರನ ತೆಗೆದು ನಾವು ಅಲಂಕಾರಿಕ ಗಿಡ ಹಾಕ್ತೀವಿ 60,000 ಅನ್ನೋದು ಮೂರ್ಖತನದ ಪರಮಾವಧಿ. 1800 ಕೋಟಿ ಇವಾಗ ಜನರಲ್ಲಿ ಒಂದು ಡೌಟ್ ಬಂದಿದೆ. 1800 ಕೋಟಿ ಜನರನ್ನು ಮೋಸ ಮಾಡುವಂತಹ ಪ್ರಾಜೆಕ್ಟ್ಗೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷ ವಿರೋಧ ಮಾಡುತ್ತೆ. ಮರಗಳನ್ನ ತಬ್ಬಿಕೊಂಡು ಸೇವ್ ಟ್ರೀ ಎಂಬ ವಿಶಿಷ್ಟ ಅಭಿಯಾನ ಕೂಡ ಮಾಡಲಾಯಿತು. ಪ್ರತಿಭಟನೆಗೆ ಪುಟ್ಟ ಮಕ್ಕಳು ಸಾಥ್ ನೀಡಿದ್ರೆ ನಾಯಿಗಳು ಕೂಡ ಪ್ರತಿಭಟನೆಗೆ ಜೈ ಅಂದಿದ್ವು. ಇನ್ನು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹಾಗೂ ಕಲಾವಿದೆ ಅರುಂಧತಿ ನಾಗ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಬೆಂಗಳೂರಿನ ಅತಿ ಸುಂದರವಾದ ಭಾಗ ಇದು. ಇಲ್ಲೊಂದು ಉಕ್ಕಿನ ಸೇತುವೆ ಹಾಕಿಬಿಟ್ಟು ಮುಖಕ್ಕೆ ಮಸಿ ಹಾಕಿದಂಗೆ ಆಗ್ತದೆ ಅಂತ ನಾನು ತಿಳ್ಕೊಂಡೆ. ಅಧಿಕಾರದಲ್ಲಿರುವ ಸರ್ಕಾರಕ್ಕೆ ಜನರ ಕಾಳಜಿನೇ ಇಲ್ಲ ಅಂತ ಹೇಳಿದೆ. ಯಾಕೆ ಇಷ್ಟು ವೆಚ್ಚದಲ್ಲಿ ಕಟ್ಟಬೇಕು? ಯಾರಿಗೋ ಒಂದು ದುಡ್ಡು ಅನುಕೂಲ ಆದಾಗ ಕೆಳಗಡೆ ಸರ್ವಸಾಮಾನ್ಯ ಜನರಿಗೆ, ಬಸ್ಸಲ್ಲಿ ಹೋಗೋ ಜನರಿಗೆ ತೊಂದರೆ ಆಗುತ್ತೆ. ನಟ ಪ್ರಕಾಶ್ ಬೆಳವಾಡಿ ವಿಧಾನಸೌಧ ಕೆಡವಿ ಬಾಯ್ಸ್ ಹಾಸ್ಟೆಲ್ ಕಟ್ತಾರ, ಯಾರನ್ನ ಕೇಳಿ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಒಪ್ಪಿಗೆ ಕೊಟ್ರು ನೋಡೇ ಬಿಡ್ತೀವಿ ಅಂದ್ರು. ಬ್ರಿಡ್ಜ್ ಬಗ್ಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇರಲಿಲ್ಲ, ದಿಢೀರಂತ ಹೇಗೆ DPAR ಆಗಿ ಟೆಂಡರ್ ಆಯ್ತು ಅಂತ ಖಾರವಾಗಿ ಪ್ರಶ್ನಿಸಿದ್ರು. ಈಗ ನಾವು ವಿಧಾನಸೌಧನ ಕೆಡಬಿಟ್ಟು ಬಾಯ್ಸ್ ಹಾಸ್ಟೆಲ್ ಕಟ್ರಿ ಅದು ಅಗತ್ಯ ಇದೆ ಅಂತ ಹೇಳಿದ್ರೆ ಒಪ್ತಾರ? ಅಂದ್ರೆ ಅವರ ಪ್ರಣಾಳಿಕೆಯಲ್ಲೇ ಇರಲಿಲ್ಲ. ಇದು ಒಂದೇ ತಿಂಗಳಲ್ಲಿ ಟೆಕ್ನಿಕಲ್ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಫ್ಲೋಟ್ ಮಾಡ್ತೀವಿ ಅಂದ್ರೆ ಯಾರನ್ನ ಕೇಳಿ ಮಾಡಿದ್ರಿ? ಅವರು ದಾರಿ ತಪ್ಪಿಸ್ತಾ ಇದಾರೆ ಬೇರೆಯವರು ಅಂತ ನಾವು ಹೇಳ್ತಾ ಇದೀವಿ. ಬ್ರಿಡ್ಜ್ ಹಿಂದೆ ಇದೆಯಾ ಕೈವಾಡ? ಬಿಡಿಎ ಸಾರ್ವಜನಿಕರ ಅಭಿಪ್ರಾಯಗಳನ್ನ ಪರಿಗಣಿಸಿಲ್ಲ. ಇದೇನು 1-2 ಕೋಟಿ ದುಡ್ಡಿನ ವಿಷಯನೂ ಅಲ್ಲ. ಜನಕ್ಕೆ ಬೇಡ ಅನ್ನೋ ಕೆಲಸ ಸರ್ಕಾರಕ್ಕೆ ಯಾಕೆ ಬೇಕು? ಇದರ ಹಿಂದೆ ಯಾವ ಉದ್ದೇಶವಿದೆ? ಕೂಡಲೇ ಸರ್ಕಾರ ಹಠಮಾರಿ ಧೋರಣೆ ಬಿಟ್ಟು ಪರ್ಯಾಯ ವ್ಯವಸ್ಥೆಯನ್ನ ಹುಡುಕಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಸರ್ಕಾರದ ಈ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಯಡಿಯೂರಪ್ಪ, ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. 800 ಕೋಟಿ ಖರ್ಚು ಮಾಡಿ ಸ್ಟೀಲ್ ಬ್ರಿಡ್ಜ್ ಮಾಡೋದಕ್ಕೆ ಹಣ ಹೊಂದಿಸ್ತಾರೆ. ಅದೇ ನಮ್ಮ ರೈತರಿಗೆ ಪರಿಹಾರ ಕೊಡಕ್ಕೆ ಹಣ ಇಲ್ವಂತ ಇವ್ರ ಹತ್ರ. ಅಂದ್ರೆ ರೈತರಿಗೆ ಪರಿಹಾರ ಕೊಟ್ರೆ ಇವ್ರಿಗೇನು ಬರಲ್ವಲ್ಲ, ಇವ್ರ ಜೋಬ್ ತುಂಬಲ್ವಲ್ಲ. ರೈತನಿಗೆ ಕೊಡೋದ್ರಿಂದ ದುಡ್ಡನ್ನ ಆ ಸ್ಟೀಲ್ ಬ್ರಿಡ್ಜ್ ಮಾಡೋದ್ರಿಂದ ಇವ್ರ ಜೋಬ್ ತುಂಬುತ್ತದೆ. ದೆಹಲಿಗೂ ಕೊಡಬಹುದು ಅವರ ಹೈಕಮಾಂಡ್ಗೆ. ಬೆಂಗಳೂರು ನಾಗರಿಕರು ಸಹ ಬಹಳ ಸ್ಪಷ್ಟವಾಗಿ ಇದು ಅಗತ್ಯ ಇಲ್ಲ, ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. 700-800 ಕೋಟಿನಲ್ಲಿ ಬೇರೆ ರೀತಿ ಪರ್ಯಾಯವಾದ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಇದೆ. ಅಲ್ಲಿನೂ ಅಷ್ಟು ದೊಡ್ಡ ಮರಗಳನ್ನು ಕಡಿದು 40 ಭಾಗಕ್ಕೂ ಹೆಚ್ಚು ಹಣ ಲೂಟಿ ಮಾಡುವಂಥ ಒಂದು ಹಗಲು ದರೋಡೆ ಕಾರ್ಯಕ್ರಮ ಇದು. ಇಲ್ಲಿ ಮರಗಳನ್ನು ಆವಾಗ ಹಾಕಿದ್ರು, ಬಹಳ ವ್ಯಾಲ್ಯೂಯಬಲ್ ಸ್ಪೀಶೀಸ್ ಅಂತ ಮರಗಳನ್ನು. ಯಾಕೆ ಅಂತಂದರೆ ಜನರು ಆರೋಗ್ಯಕರವಾಗಿ ಬಾಳಬೇಕು, ಆರೋಗ್ಯವಂತರಾಗಿ ಬಾಳಬೇಕು. ಆದರೆ ಸರ್ಕಾರ ಇವತ್ತು ಪ್ರತಿಯೊಂದು ಅಭಿವೃದ್ಧಿನ ರೆವೆನ್ಯೂ ಜನರೇಟ್ ಮಾಡುವಂತಹ ಒಂದು ಉದ್ದೇಶದಿಂದ ನೋಡ್ತಾ ಇದೆ. ಈ ಫ್ಲೈಓವರ್ಗೆ ಏನು ಪ್ರಯೋಜನ ಇಲ್ಲ. ಜಸ್ಟ್ ಓಕೆ ಸ್ಟೀಲ್ ಫ್ಲೈಓವರ್ ಮಾಡೋಣ, ಬಟ್ ಈ ಕರಪ್ಷನ್ ನಾವೆಲ್ಲ ನೋಡ್ತೀವಿ. 1800 crore ಕರಪ್ಷನ್. ಅದಕ್ಕೆ ನಾವೆಲ್ಲ ಇಲ್ಲಿ ಬರ್ತೀವಿ ಪ್ರೊಟೆಸ್ಟ್ ಮಾಡೋಕ್ಕೆ. ಐ ಹೋಪ್ ವಿ ಮೇಕ್ ಅ ಡಿಫರೆನ್ಸ್ ಬಿಕಾಸ್ ಆ ಬಾಲ್ಬ್ರೂಯಿ. ಕಾಂಗ್ರೆಸ್ ರೆಬಲ್ ಶಾಸಕ ಶ್ರೀನಿವಾಸ್ ಪ್ರಸಾದ್ ನಾಳೆ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಲಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಬಣದಲ್ಲಿರೋ ಸಿದ್ದು ಪಾಳೆಯದ ಮತ್ತೊಂದು ವಿಕೆಟ್ ಪತನವಾಗಲಿದೆ. ಸಿಎಂ ಜೊತೆಗಿನ ಸಖ್ಯದಿಂದ ಮನನೊಂದು ತಾವು ಪಕ್ಷ ತೊರೆಯುತ್ತಿರುವುದಾಗಿ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ. ಒಂದೆಡೆ ಬಿಜೆಪಿ ಪ್ರಸಾದ್ರನ್ನ ಸೆಳೆಯೋ ಪ್ರಯತ್ನ ಮಾಡಿದ್ರೆ, ಮತ್ತೊಂದು ಕಡೆ ಬಿಎಸ್ಪಿ ಜೆಡಿಎಸ್ ಕೂಡ ತೆಕ್ಕೆಗೆ ಹಾಕಿಕೊಳ್ಳಲು ಹಪಹಪಿಸ್ತಾ ಇದೆ. 12 ಗಂಟೆಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಇನ್ನೇನ್ ಬೇಕು? ಬಿಜೆಪಿಯವರು ನಮ್ಮ ಸ್ನೇಹಿತರು, ಆತ್ಮೀಯರು ಈ ಬೆಳವಣಿಗೆಯನ್ನೆಲ್ಲ ಬಂದಿದ್ದಾರೆ. ಮಾತನಾಡ್ತಾ ಇದ್ದೇನೆ, ಹೇಳಿದ್ದೇನೆ ಅವ್ರಿಗೂ ಗೊತ್ತಿದೆ. ಇವತ್ತು ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ, ಮೊದಲು ಅವ್ರು ರಾಜೀನಾಮೆ ಕೊಡ್ಲಿ, ಆಮೇಲೆ ಮಾತಾಡೋಣ ಅಂತ ಹೇಳಿ. ಫಸ್ಟ್
ಅಯ್ಯೋ ಭೂಮಿ ನಡಗ ಕುಂತೈತಿ, ಅಂಜಿಕೆ ಆಗ್ತಿದೆ, ಯಾರಾದರೂ ಹೊರಗೆ ಹಾಕ್ರಪ್ಪೋ ಅನ್ನುವಂತಹ ಆರ್ತನಾದ ಕೇಳಿ ಬರ್ತಾ ಇರೋದು ಗುಲ್ಬರ್ಗಾ ಜಿಲ್ಲೆಯ ಚಿಂಚೋಳಿ ತಾಲೂಕಿನಿಂದ. ಕಳೆದ 10 ದಿನಗಳಿಂದ ಇಲ್ಲಿ ಭೂಮಿ ಕಂಪಿಸ್ತಾ ಇದೆ, ಜನ ಭಯಭೀತರಾಗಿದ್ದಾರೆ. ಜನರ ಸಂಕಷ್ಟದ ಕಥೆ ಇಲ್ಲಿದೆ ನೋಡಿ. ಬಿರುಕು ಬಿಟ್ಟಿರುವ ಗೋಡೆ, ಆತಂಕದಿಂದ ಮನೆಯ ಹೊರಗಡೆ ಮಲಗಿರುವ ಗ್ರಾಮಸ್ಥರು, ಗಾಬರಿಯಲ್ಲಿ ಗುಂಪುಗಟ್ಟಿ ನಿಂತಿರುವ ಜನ. ಕಳೆದ 10 ದಿನಗಳಿಂದ ಭೂಕಂಪನದಿಂದ ನಿದ್ದೆ ಊಟವನ್ನೆಲ್ಲ ಬಿಟ್ಟಿರೋ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐಪಿ ಹೊಸಳ್ಳಿ, ದಸ್ತಾಪುರ ಮತ್ತು ಚಿಮ್ಮಲಿದಾಯಿ ಗ್ರಾಮಗಳ ಪರಿಸ್ಥಿತಿ ಇದು. ಬಹಳ ಅಂಜಿಕೆ ಆಗ್ಯದ, ಭೂಕಂಪ ಆಗ್ಯದ, ಬಹಳ ದಂದನ್ ಒಂದು ಗುಂಡ್ ಹಾಕಿದಂಗ ಮನಿ ಎದ್ದೇಳ್ಸಿಂಗ ಮಕ್ಕಳು ಚೀರ್ಕೊತ ಹೊರಕ್ ಬಂದಾರ, ಮೈ ನಡಿಗಿಟ್ಟದ. 2 ದಿನಗಳ ಹಿಂದೆ ಬೆಂಗಳೂರಿನಿಂದ ವಿಜ್ಞಾನಿಗಳು ಬಂದು ಪರಿಶೀಲನೆ ಮಾಡಿ ಹೋಗಿದ್ರು. ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಂಬಿದ್ದ ಮುಗ್ಧ ಜನರಿಗೆ ನಿನ್ನೆ ರಾತ್ರಿ ಮತ್ತೆ ಭೂಮಿ ಕಂಪಿಸಿದ್ದರಿಂದ ದಿಗ್ಭ್ರಾಂತವಾಗಿದೆ. ಪಾತ್ರೆ ಪದಾರ್ಥಗಳೆಲ್ಲ ಕೆಳಗೆ ಬಿದ್ದಿದ್ರಿಂದ ಭಯ ಬಿದ್ದು ಇಡೀ ರಾತ್ರಿ ರಸ್ತೆಯಲ್ಲೇ ಕಾಲ ಕಳೆದಿದ್ದಾರೆ. ಕೂತಿದ್ದೇವ್ ಸರ್, ನಾವು ಮನೆ ಕೂಡ್ಬೇಕಾದ್ರೆ ಏಕ್ದಮ್ ದಪ್ ಅಂತ ಕೇಳ ಬಂತಾರ, ಡಮ್ ಹೆಂಗ್ ಬಾಂಬ್ ಹಾಕ್ತಾರಲ್ರಿ. ಇನ್ನೂ ಆಗ್ಲತ್ತಂತ ಎಲ್ಲರೂ ಹೊರಗೆ ಓಡಿ ಬರತ್ತಾನ, ಭೂಕಂಪ ಆಗ್ಲತ್ತದ, ಎಲ್ಲರೂ ಬರ್ರಿ ನೀವು ಕಟ್ಟಿಗೆ, ಎಲ್ಲರೂ ಬರ್ರಿ. ನಮ್ಮ ಮಾಮವ್ರು ಎಲ್ಲರೂ ಒಳದ್ರ. ನಮಗ್ ಬೆಳಗ್ಗೆನೂ ಕಟ್ಟಿ, ನಾವು ರಾತ್ರಿ ಹಿಡಿದು ಬೆಳಗ್ಗೆನ ಕಟ್ಟಿಗೆ ಕುಂತಿದ್ದೇವ್ರು. ಬರೀ ನಂಬಲ್ಲಿ ಬರೀ ಕಟ್ಟಿಗೆ ಚಾವಣಿ ಮಾಡಿದರಿ, ಯಾವಾಗ ಬೀಳ್ತದ ಯಾವಾಗ ಸಾಯ್ತೀವಿ ಸರ್ ನಾವು. ಚಿಂಚೋಳಿಯ ಈ 3 ಗ್ರಾಮಗಳಲ್ಲಿ ಬಹುತೇಕ ಮನೆಗಳು ಮಣ್ಣಿನಿಂದ, ಪಾಲಿಸ್ ಪರ್ಸಿಯಿಂದ ಕಟ್ಟಿರೋದು. ಒಂದು ವೇಳೆ ಭೂಕಂಪನ ತೀವ್ರತೆ ಹೆಚ್ಚಾದ್ರೆ ಮನೆಗಳೆಲ್ಲ ಕುಸಿದು ಬೀಳೋದು ನಿಶ್ಚಿತ. 10 ದಿನಗಳಿಂದ ಇಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ರೂ ಓಟು ಹಾಕಿಸಿಕೊಂಡ ಪುಣ್ಯಾತ್ಮರು ತಲೆ ಕೆಡಿಸಿಕೊಂಡಿಲ್ಲ ಅಂತ ಜನ ಅಸಮಾಧಾನ ಹೊರಹಾಕ್ತಿದ್ದಾರೆ. ನಿನ್ನೆ 9:46 ಸ್ಟಾರ್ಟ್ ಆಗಿದೆ ಸರ್. ನಿನ್ನೆ ಸೀಕ್ವೆನ್ಸ್ಲಿ ಆಗಿ 4 ಟೈಮ್ಸ್ ಆಗಿದೆ. ಈಗ ನಮ್ಗೆಲ್ಲರೂ ಜನರಿಗೆ ತೊಂದರೆ ಇದೆ. ದಯವಿಟ್ಟು ಇದು ಮೇಲಾಧಿಕಾರಿಗಳಿಗೆ ನಮಗೆ ವಸತಿ ಮಾಡಬೇಕಂತ. ನೈಸರ್ಗಿಕ ವಿಕೋಪವನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ಆದ್ರೆ ಅದರಿಂದ ಸಂಕಷ್ಟಕ್ಕೆ ಸಿಲುಕಿರೋ ಜನರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅನ್ನೋದಷ್ಟೇ ನಮ್ಮ ಕಳಕಳಿ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ನಾಳೆ ದಕ್ಷಿಣ ಗಂಗೆ ಜೀವನದಿ ಅಂತಾನೆ ಕರೆಸಿಕೊಳ್ಳುವ ತಲಕಾವೇರಿಯಲ್ಲಿ ಪವಿತ್ರ ತೀರ್ಥೋದ್ಭವವಾಗಲಿದೆ. ನಾಳೆ ಬೆಳಿಗ್ಗೆ 6:29 ತೀರ್ಥೋದ್ಭವವಾಗಲಿದ್ದು ಈಗಾಗಲೇ ಕೊಡಗಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದಾರೆ. ಅಷ್ಟೇ ಅಲ್ಲ, ಜಿಲ್ಲಾಡಳಿತ ಕೂಡ ಸೂಕ್ತ ಭದ್ರತೆ ಕೈಗೊಂಡಿದೆ. ನಾಳೆ ತಲಕಾವೇರಿಯಲ್ಲಿ ತೀರ್ಥೋದ್ಭವ. ಹೌದು, ಬ್ರಹ್ಮಗಿರಿಯ ಮಡಿಲಲ್ಲಿ ಹುಟ್ಟಿ ಕರುನಾಡ ಜನರ ಪಾಲಿಗೆ ಆರಾಧ್ಯ ದೈವವಾಗಿರುವ ಕಾವೇರಿ ತಾಯಿ ನಾಳೆ ತೀರ್ಥೋದ್ಭವದ ರೂಪದಲ್ಲಿ ದರ್ಶನ ನೀಡಲಿದ್ದಾಳೆ. ನಾಳೆ ಬೆಳಗ್ಗೆ 6:29 ಸರಿಯಾಗಿ ಲಲಿತ ಪಂಚಮಿಯ ಶುಭ ಮಿಥುನ ಲಗ್ನದಲ್ಲಿ ಬ್ರಹ್ಮ ಕುಂಡಿಕೆಯಿಂದ ಪವಿತ್ರ ತೀರ್ಥ ಉದ್ಭವವಾಗಲಿದೆ. ಈಗಾಗಲೇ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ. ತಲಕಾವೇರಿ ತ್ರಿವೇಣಿ ಸಂಗಮದಲ್ಲಿ ಬಿಗಿ ಭದ್ರತೆ. ಕಾವೇರಿ ತೀರ್ಥೋದ್ಭವದ ವಿಸ್ಮಯ ಕಣ್ತುಂಬಿಕೊಳ್ಳಲು ಮಂಡ್ಯ, ಮೈಸೂರು, ಬೆಂಗಳೂರು, ಹಾಸನ, ತಮಿಳುನಾಡು, ಕೇರಳದಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸಿದ್ದಾರೆ. ತೀರ್ಥೋದ್ಭವದ ವೇಳೆ ನೂಕುನುಗ್ಗಲು ಆಗೋದ್ರಿಂದ ಏಕಮುಖ ಸಂಚಾರದಲ್ಲಿ ಬ್ಯಾರಿಕೇಡ್ ಹಾಕಿದ್ದು 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. 12 ಕಿಲೋಮೀಟರ್ ದೂರದಿಂದಲೇ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದು ತಾತ್ಕಾಲಿಕ ಶೌಚಾಲಯ, ಅನ್ನದಾನಕ್ಕೂ ವ್ಯವಸ್ಥೆ ಕಲ್ಪಿಸಲಾಗಿದೆ. ಒಂದು ತಿಂಗಳು ನಡೆಯುತ್ತೆ ದಕ್ಷಿಣ ಗಂಗೆ ಜಾತ್ರೆ. ನಾಳೆಯಿಂದ 1 ತಿಂಗಳ ಕಾಲ ದಕ್ಷಿಣ ಗಂಗೆ ಪಾಪನಾಶಿನಿ ಜೀವನದಿಯ ಜಾತ್ರೆ ನಡೆಯಲಿದೆ. ನಿಮಗೂ ಸಮಯ ಸಿಕ್ಕರೆ ಮಿಸ್ ಮಾಡದೆ ತಲಕಾವೇರಿಗೆ ಭೇಟಿ ನೀಡಿ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ನಾಳೆ ಹವಾಮಾನ ಹೇಗಿರುತ್ತೆ ನೋಡೋಣ ಬನ್ನಿ. ಇದು ಇದರಿಂದ ಬಿಗ್ ಬುಲೆಟಿನ್. ನಾಳಿನ ಬಿಗ್ ಬುಲೆಟಿನ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಈಗ ಪಬ್ಲಿಕ್ ಸ್ಪೆಷಲ್ ತಲೈವಾ ವರ್ಸಸ್ ತಲೈವಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನ್ಯೂಸ್ ಆನ್ ರಿಪಬ್ಲಿಕ್.